ಸರ್ ಈಗ ಇವತ್ತಿನ ಹೋರಾಟ ಯಾವ ಉದ್ದೇಶಕ್ಕೆ ಸರ್ ಇಲ್ಲಿ? ಇವತ್ತಿನ ಹೋರಾಟ ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ತಿದ್ದುಪಡಿ ಆಗಬೇಕಂತಕ್ಕಂಥ ಹೋರಾಟವನ್ನು ಇವತ್ತು ನಾವು ಮಾಡ್ತೀವಿ. ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ನಡೀತಕ್ಕಂಥ ಹೋರಾಟ ಈಗ ತಾನೇ ಮಾನ್ಯ ಗುಲ್ಬರ್ಗ ಉಸ್ತುವಾರಿ ಸಚಿವರುಗಳಾದಂಥ ಪ್ರಿಯಾಂಕ ಖರ್ಗೆ ಅವರು, ಶರಣಗೌಡ ದರ್ಶನಪುರರು ಮತ್ತು ರಾಯಚೂರಿನ ರಾಯರೆಡ್ಡಿ ಅವ್ರನ್ನ ಕಾಂಡು ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಸುತ್ತಪಡಿಸಬೇಕು ಅಂತಕ್ಕಂಥ ಕೇಳ್ಕೊಂಡಿದ್ದೀವಿ. ಅವರು ಸಕಾರಾತ್ಮಕವಾಗಿ ಗಮನಿಸಿದ್ದಾರೆ. ಬಹುಶಃ ಈ ಕೃಷ್ಣಾ ಕಾಡ ಏನಿರ್ತದೆ, ಇದು ಏನು ಈ ಕೃಷ್ಣಾ ಕಾಡ ಭಾಗದಲ್ಲಿ ಇರ್ತಕ್ಕಂಥ ರಾಯಚೂರು ಮತ್ತು ಯಾದಗಿರಿ ಭಾಗದಲ್ಲಿ ಕೆಲವು ಸ್ವಲ್ಪ ಗುಲ್ಬರ್ಗ ಭಾಗ ಬರ್ತದೆ. ಇದನ್ನು ಸಂಪೂರ್ಣವಾಗಿ ಕಾರ್ಯಾಲಯಗಳನ್ನು ಸ್ಥಳಾಂತರ ಮಾಡಿ ಬಿಜಾಪುರ ಕೊಟ್ಟಿರ್ತಕ್ಕಂಥದ್ದು ಅದು ಒಂದು ದೊಡ್ಡ ಅನ್ಯಾಯ ಆಗಿರ್ತಕ್ಕಂಥದ್ದು. 150 ಪೋಸ್ಟ್ಗಳನ್ನು ಅವು ಇವತ್ತು ಈ ಕಲ್ಯಾಣ ಕರ್ನಾಟಕ ಸಿಗ್ತಕ್ಕಂಥದ್ದು ಕೂಡ ವಂಚಿತರಾಗಿರ್ತಕ್ಕಂಥದ್ದು. ಯಾಕಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ವಿದ್ಯಾವಂತರು ಬಹುಶಃ ಈಗ ತಾನೇ ನಾವು ಹೇಳಿದಾಗ ಎಲ್ಲರೂ ಏನದ ಗ್ರ್ಯಾಜುಯೇಷನ್ ಮುಗಿಸ್ಕೊತಿರ್ತಕ್ಕಂಥವ್ರು, ಅವ್ರಿಗೆ ಯಾವುದೂ ನೌಕರಿ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇವತ್ತು ದಿವಸ ಗುಳೆ ಬಂದು ಬೆಂಗಳೂರಲ್ಲಿ ಎಲ್ಲಿಯೋ ಸಾಮಾನ್ಯವಾಗಿ ಕೆಲಸ ಮಾಡ್ತಕ್ಕಂಥದ್ದು, ಬಣ್ಣ ಹಚ್ತಕ್ಕಂಥದ್ದು, ಸುಣ್ಣ ಹಚ್ತಕ್ಕಂಥದ್ದು ಮತ್ತು ಕೂಲಿ ಕಾರ್ಮಿಕರ ಆ ಥರ ಕೆಲಸ ಮಾಡ್ತಕ್ಕಂಥದ್ದು ನಾವು ಕಂಡಿದ್ದೀವಿ. ಅದನ್ನು ನೋವು ಕಂಡ ತಾವು ಕೂಡ ಕಂಡಿದ್ರಿ. ರಾಯರೆಡ್ಡಿ ಅವ್ರಿಗೆ ಹೇಳಿದೆವು, ದರ್ಶನಪುರವ್ರಿಗೆ ಹೇಳಿದ್ದೀವಿ, ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವ್ರಿಗೂ ಕೂಡ ನಾವು ಮಾತಾಡಿದಾಗ ಅವರು ಏನು ಹೇಳಿದ್ದಾರೆ, ಇದನ್ನು ನಾವು ಬಹುಶಃ ವಿಡ್ರಾ ಮಾಡ್ಕೋತೀವಿ, ನಾವು ಈ ಭಾಗದಲ್ಲಿರ್ತಕ್ಕಂಥ ಕೃಷ್ಣ ಕಾಡಕ್ಕೆ ತಲುಪಿಸ್ತೀವಿ ಅಂತಕ್ಕಂಥ ಆಶ್ವಾಸನೆ ಕೊಟ್ಟಿದ್ದಾರೆ. ಅದನ್ನು ಆಗಬೇಕು ಅಂತಕ್ಕಂಥದ್ದು. ಯಾಕಂದರೆ ನಾವು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ 371 ಜೆ ಆಗಿದ ನಂತರ ನಾವು ಹೈದರಾಬಾದ್ ಕರ್ನಾಟಕ ಜನಗಳು ನಮ್ಗೆ ಭಾಳ ಖುಷಿಯಾಗಿತ್ತು. ಏನಪ್ಪ 371 ಜೆ ಏನೋ ಇದೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಂದ ಕಲ್ತಂಥ ಸಾಕಷ್ಟು ಯುವಕರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಆದರೆ ಯಾವುದ್ಯಾವುದೂ ಆಗಿಲ್ಲ. ಇವತ್ತು ಮಂತ್ರಿಗಳು ಮಾತಾಡೋದು ನೋಡಿದ್ರೆ ನಮಗೊಂಥರ ಖ್ಯಾದ ಆಗ್ತದೆ. ಅವರು ಆ ಥರ ಸಿಟಿಗೆ ಬಂದು ಹೇಳೋದು ಹೋರಾಟಗಾರರು ಕೇಳಬೇಕಲ್ಲ. ಮತ್ತು ಹೋರಾಟಗಾರರು ನಾವು ಕೇಳ್ತಾ ಇದ್ದೀವಿ, ಆ ಅಂಕಿ ಸಂಖ್ಯೆನೂ ನಮಗೇನು ಗೊತ್ತಿರ್ತದೆ. ಸಾಮಾನ್ಯವಾಗಿ ರೈತರ ಹೋರಾಟ ಈಗ ಸಾಮಾನ್ಯವಾಗಿ ನೋಡಿ ಅಂಕಿ ಸಂಖ್ಯೆ ಹೇಳಂದ್ರು. ಅಂಕಿ ಸಂಖ್ಯೆ ಹೇಳಿದ್ರೆ ಇವತ್ತಿನ ದಿವಸ ನಾವು ಗುಲ್ಬರ್ಗ ಭಾಗದಲ್ಲಿ 150 ಕೋಟಿ ರೂಪಾಯಿ ನಾವು ಬೆಳೆ ವಿಮೆ ಮಾಡಿದ್ದೀವಿ. ಅದೇನು ಕೊಟ್ಟಿದ್ದೀರಾ? ಅದೇ ನಾವು ಅಂಕಿ ಸಂಖ್ಯೆ ಕೇಳೋಕ್ಕಾಗ್ತದೆ? ಬರ ಪರಿಹಾರ ಕೊಟ್ಟಿದ್ರಿ ನಿಮ್ಮ ಸರ್ಕಾರದವ್ರೆ, ನೀವು ಸಿಟ್ಟಿಗೆ ಬರ್ತೀರಿ. ಬರ ಪರಿಹಾರ ಎಷ್ಟು ಕೊಟ್ಟಿದ್ರಿ ನೀವು? ಎಕರೆಗೆ ಇವತ್ತು ಹೆಕ್ಟ್ರಿಗೆ 2,000 ಕೊಟ್ಟಿದ್ರಿ ಸರ್. ನೀವು ಹೆಕ್ಟ್ರಿಗೆ 2,000 ಕೊಟ್ಟಿದ್ರೆ ಹೆಕ್ಟ್ರ್ ಪ್ರದೇಶಕ್ಕೆ ಎಷ್ಟಾಯ್ತು? 2 ಎಕರೆ 2.5 ಎಕರೆ ಆಯಿತು. ಆದರೆ ಒಂದು ಚೀಲ DAPಗೆ ಎಷ್ಟಿದೆ ಗೊತ್ತದೆ? ಇವತ್ತು 1600 ಚಿಲ್ಲರ್ ಇದೆ, 1400 ಚಿಲ್ಲರ್ ಇದೆ. 1 ಎಕರೆಗೆ 1 DAP ಒಂದು ಚೀಲ ಹೋಗ್ಬಿಡ್ತು. ಮತ್ತು ಬೀಜ, ಗೊಬ್ಬರ ಇತ್ಯಾದಿ, ಎತ್ತುಗಳು, ಮೇವು, ಕೂಲಿ ಆಳುಗಳು ಇದನ್ನು ಎಲ್ಲಿಗೆ ಹೋಯ್ತು? ಅದೇನು ಭಾರಿ ನಿಮ್ಗೆ ಕೊಟ್ಟಂಗೆ ಒಬ್ರಿಗೆ ಬಂದದ ಒಬ್ರಿಗೆ ಬಂದಿಲ್ಲ ಸರ್. ಇನ್ಶೂರೆನ್ಸ್ ವಾಲಂಟ್ರಿ ಮಾಡೋರು ಯಾರು? ನೀವು ಕೇಳ್ತೀರಿ, ನಮ್ಗೆ ಅಂಕಿ ಸಂಖ್ಯೆ ಹೇಳ್ರಿ, ಅದು ಹೇಳ್ರಿ. ವಾಲಂಟ್ರಿ ಮಾಡೋರು ಯಾರು? ಇನ್ಶೂರೆನ್ಸ್ ಕೊಡ್ತಕ್ಕಂಥ ಯಾರು? ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಇವತ್ತು 1,000 ಕೋಟಿ ಇನ್ಶೂರೆನ್ಸ್ ಕಟ್ಟಿರ್ತಕ್ಕಂಥ ರೈತರು ವಂಚಿತರಾಗಿದ್ದಾರೆ. ಆ ವಂಚನೆ ಆಗಬಾರ್ದು ಅನ್ನೋಗೋಸ್ಕರ ನಾವೇನು ಮಾಡಿದ್ದೇವೆ, ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇದ್ದೀವಿ. ಒಂದು ವೇಳೆ ಇದನ್ನು ಸ್ಥಳಾಂತರ ಮಾಡಿದ್ದು ವಿಡ್ರಾ ಮಾಡ್ಕೊಳ್ಳಿಲ್ಲ ಅಂದರೆ ಇದು ಇಡೀ ಕಲ್ಯಾಣ ಕರ್ನಾಟಕ ತುಂಬ ಅಡ್ಡಾಡಿ ಈ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು 1,00,000 ಜನ ಸೇರಿಸ್ತೇವೆ. ಅದು ಎಚ್ಚರ ಇರಲಿ ಅಂತಕ್ಕಂಥದ್ದು ಇವತ್ತು ಎಚ್ಚರಿಕೆ ಕೊಡ್ತಕ್ಕಂಥದ್ದು ಈ ಸಂಘಟನೆಯ ಉದ್ದೇಶ ಅಂತಕ್ಕಂಥದ್ದು. ದಯಾನಂದ್ ಪಾಟೀಲ್, ನವ ಕರ್ನಾಟಕ ರೈತರ ರಾಜ್ಯಾಧ್ಯಕ್ಷ. ಹೋರಾಟದ ಉದ್ದೇಶ ಏನಾಗಿತ್ತು ಸರ್? ಇವತ್ತು ಹೈದರಾಬಾದ್ ಕರ್ನಾಟಕದ ಜನವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವಂಥ ರಾಜ್ಯ ಸರ್ಕಾರದ ವಿರುದ್ಧ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಉದ್ಯೋಗಗಳನ್ನು ಸೃಷ್ಟಿಸಬೇಕು, ಹೈದರಾಬಾದ್ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಮಾಡಿಸ್ಬೇಕು ಅಂತೇಳಿ ಹೈದರಾಬಾದ್ ಕರ್ನಾಟಕಕ್ಕೆ 371 ಜೆ ಕಲಮನ್ನು ಜಾರಿಗೆ ತರ್ತಾರೆ. ಆದರೆ ಇವತ್ತು ಹೊಸ ಹುದ್ದೆಗಳನ್ನು ಸೃಷ್ಟಿ ಮಾಡ್ದೇನೆ, ನಮ್ಮ ಯುವಕರಿಗೆ ಉದ್ಯೋಗಗಳನ್ನು ಕೊಡದೇನೆ ಇವತ್ತು ಏನು ನಮ್ಮ ಭಾಗದಲ್ಲಿರುವಂಥ ಹಸ್ನಾಪುರ್ ಕಾರ್ಯಪಾಲಕ ಅಭಿಯಂತರ ಕಚೇರಿ 2 ಏನಿದೆ, ಈ ಕಚೇರಿಯನ್ನು ಹುದ್ದೆ ಸಮೇತ ಮುಂಬೈ ಕರ್ನಾಟಕಕ್ಕೆ ಸ್ಥಳಾಂತರ ಮಾಡುತ್ತಿರುವಂಥ ಧೋರಣೆಯನ್ನು ಇವತ್ತು ನಾವು ಧಿಕ್ಕರಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಸರ್ಕಾರ ಹೊಸ ಹುದ್ದೆಗಳಂತೂ ಸೃಷ್ಟಿ ಮಾಡ್ತಾ ಇಲ್ಲ. ನಮ್ಮ ಭಾಗದ ಜನರು, ನಮ್ಮ ಭಾಗದ ರೈತರು, ನಮ್ಮ ಭಾಗದ ಕೂಲಿ ಕಾರ್ಮಿಕರು ಇವತ್ತು ವಲಸೆ ಹೋಗ್ತಾ ಇದ್ದಾರೆ. ಬೆಂಗಳೂರು, ಮುಂಬೈ, ಪುಣೆಗಳಲ್ಲಿ ಇವತ್ತು ವಲಸೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸ್ಥಳೀಯವಾಗಿರುವಂಥ ಹುದ್ದೆಗಳನ್ನು ಇವತ್ತು ಕಸಿದುಕೊಂಡು ಇವತ್ತು ಸುಮಾರು 150 ಹುದ್ದೆಗಳನ್ನು ಇವತ್ತು ಮುಂಬೈ ಕರ್ನಾಟಕಕ್ಕೆ ಸ್ಥಳಾಂತರಪಡಿಸುವಂಥ ಹುನ್ನಾರವನ್ನು ನಡೆಸಿರುವಂಥ ರಾಜ್ಯ ಸರ್ಕಾರ ಏನಿದೆ, ಈ ಸರ್ಕಾರ ಬರೀ ಸರ್ಕಾರಿ ನೌಕರರಿಗೆ ಅನ್ಯಾಯ ಮಾಡ್ತಾ ಇಲ್ಲ, ನಮ್ಮ ಭಾಗದ ಲಕ್ಷಾಂತರ ಜನ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ನಮ್ಮ ಭಾಗದ ಸಾವಿರಾರು ಜನ ಇವತ್ತು ಉದ್ಯೋಗವನ್ನು ಆರಿಸಿ ಪದವಿಯನ್ನು ಪಡೆದಂಥ
ನಿರುದ್ಯೋಗಿ ಯುವಕರಿಗೆ ಅನ್ಯಾಯ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡಬೇಕು, ಸರ್ಕಾರಕ್ಕೆ ಸಾಂಕೇತಿಕವಾಗಿ ಎಚ್ಚರಿಕೆ ಗಂಟೆಯನ್ನು ಕೊಡಬೇಕಂತೇಳಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನಂದರೆ ಈ ಕೂಡಲೇ ಸರ್ಕಾರ ಏನು ಆದೇಶ ಹೊರಡಿಸಿದೆ, ಕಾಡಾ ಆಫೀಸ್ನ ಏನು ಕಾರ್ಯಪಾಲಕ ಅಭಿಯಂತರ ಕಚೇರಿ ಏನಿದೆ, ಹಸ್ನಾಪುರ ಕಚೇರಿ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಸಬ್ ಡಿವಿಷನ್ ಕಚೇರಿಗಳೇನಿದಾವೆ ಆ ಕಚೇರಿಗಳನ್ನು ಇವತ್ತು ಮುಂಬೈ ಕರ್ನಾಟಕದ ಇಂಡಿ ತಾಲೂಕಿಗೆ ಏನು ಇವತ್ತು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಸ್ಥಳಾಂತರ ಮಾಡ್ತಾ ಇದ್ದಾರೆ, ಅದನ್ನು ಸ್ಥಗಿತಗೊಳಿಸಬೇಕು. ಇಲ್ಲೇ ಆ ಕಚೇರಿಗಳನ್ನು ಮುಂದುವರಿಸಬೇಕು ಮತ್ತು ಹೊಸ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು. ನಮ್ಮ ಭಾಗದ ಏನು ರೈತರಿಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಭಾಗದ ಯುವಕರಿಗೆ ಏನು ಅನ್ಯಾಯ ಆಗ್ತಾ ಇದೆ, ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಏನು ಅನ್ಯಾಯ ಆಗ್ತಾ ಇದೆ, ಈ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ಇವತ್ತು ನಾವು ಸಾಂಕೇತಿಕವಾಗಿ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಮಾಡಿ ಸರ್ಕಾರದ ಗಮನಕ್ಕೆ ತರುವ ಉದ್ದೇಶದಿಂದ ಪ್ರತಿಭಟನೆಯನ್ನು ಮಾಡಿದ್ದೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾರ್ಯಾರಿಗೆ ನೀವು ಪ್ರತಿಭಟನೆಗೆ ಸರ್ಕಾರ ಯಾವ ರೀತಿ ಸ್ಪಂದಿಸಿದೆ? ತಮ್ಮ ಹೋರಾಟಕ್ಕೆ ಯಾರಾದರೂ ಬಂದಿದ್ರಾ ಸಚಿವರು ಅಥವಾ ಏನಾಗಿತ್ತು ಸರ್? ಇವತ್ತು ನಾವು ಮಾಡಿದಂಥ ಹೋರಾಟದಲ್ಲಿ ನಮಗೆ 4-5 ಜನ ಮುಖಂಡರಿಗೆ ಕರ್ಕೊಂಡು ಹೋಗಿ ಅಲ್ಲಿ ವಿಧಾನಸೌಧದಲ್ಲಿ ಏನು ಸಬ್ ಕಮಿಟಿ 371 ಸಬ್ ಕಮಿಟಿ ಅಂತ ಕರಿತೀವಿ, ಆ ಕಮಿಟಿ ಅಧ್ಯಕ್ಷರು ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಹಾಗೂ ITBTಯ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಭೇಟಿ ಮಾಡಿದ್ವಿ. ಅದಾದಮೇಲೆ ಶರಣಬಸಪ್ಪ ದರ್ಶನಾಪುರ್ ಅವರಿಗೂ ಕೂಡ ಭೇಟಿಯಾದ್ವಿ. ಅದಾದಮೇಲೆ ಬಸವರಾಜ ರಾಯರೆಡ್ಡಿ ನಮ್ಮ ಭಾಗದ ಹೈದರಾಬಾದ್ ಕರ್ನಾಟಕದ 3 ಜನ ಸಚಿವರಿಗೆ ಈ ವಿಷಯದ ಕುರಿತು ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಯಾವೆಲ್ಲ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡುವ ಮೂಲಕ ಅವರಿಗೆ ಮನವಿ ಪತ್ರವನ್ನು ಕೊಟ್ಟು ಇವತ್ತು ನಮ್ಮ ಸಾಂಕೇತಿಕ ಧರಣಿಯನ್ನು ಮುಕ್ತಾಯ ಮಾಡಿದ್ದೀವಿ. ಮುಂದೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಸರ್ಕಾರದ ಸ್ಪಂದನೆಗೆ 1 ವಾರದ ಗಡುವು ಕೊಟ್ಟಿದ್ದೀವಿ. 1 ವಾರದೊಳಗಡೆ ಸರ್ಕಾರ ಮತ್ತು ನಮ್ಮ ಭಾಗದ ಸಚಿವರುಗಳು, ಶಾಸಕರುಗಳು ಇದರ ಬಗ್ಗೆ ಮಾತಾಡದೇ ಇದ್ದಲ್ಲಿ ಅಥವಾ ಈ ಆದೇಶವನ್ನು ರದ್ದು ಮಾಡದೇ ಇದ್ದಲ್ಲಿ ನಾವು ಹೈದರಾಬಾದ್ ಕರ್ನಾಟಕದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿಯೂ ಮತ್ತು ಎಲ್ಲ MLA ಮತ್ತು ವಿಧಾನ ಪರಿಷತ್ ಸದಸ್ಯರ ಮತ್ತು ಸಚಿವರ ಮನೆ ಮುಂದೆ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಮತ್ತು ಅವರಿಗೆ ಬಡಿದೆಬ್ಬಿಸುವಂಥ ಕೆಲಸವನ್ನು ಮಾಡಿ ನಮಗೆ ಸಾಮಾಜಿಕ ನ್ಯಾಯ ಕೊಡ್ರಿ ಅಥವಾ ಕುರ್ಚಿ ಖಾಲಿ ಮಾಡಿ ಅಂತೇಳಿ ಘೋಷಣೆಗಳನ್ನು ಕೂಗುತ್ತಾ ಅವರಿಗೆ ಬಡಿದೆಬ್ಬಿಸುವ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.